ಈ ವಿಡಿಯೋದಲ್ಲಿ ನಾವು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಗಜೇಂದ್ರ ಗಾಡ್ಕರ್ ಅವರ ಪ್ರಕಾರ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡುವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂತ ಹೇಳ್ತಾರೆ. ಡಿ.ವಿ.ಜಿಯವರ ಪ್ರಕಾರ ನಿರಂಕುಶ ಪ್ರಭುಗಳ ವಿರುದ್ಧ ನಿರಂತರ ಹೋರಾಡಲು ಸಹಾಯಕವಾಗಿರುವ ಹಕ್ಕುಗಳೇ ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ದಾರೆ. ಡಿ ಬಾಸ್ ಅವರು ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳೆಂದು ಹೇಳಿದ್ದಾರೆ. ಗಜೇಂದ್ರ ಗಾಡ್ಕರ್ ಅವರು ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಇವರ ಪ್ರಕಾರ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತೇಳಿ ಹೇಳಿದ್ದಾರೆ. ಭಾರತದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿತ್ತು. ಆದರೆ 1978 ನಂತರ ತಿದ್ದುಪಡಿಯಾದ ನಂತರ 6 ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ಬೋದು. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನೊಳಗೊಂಡ ಅಧ್ಯಾಯವನ್ನು ಅಳವಡಿಸಲಾಗಿದೆ. 12ರಿಂದ 35ವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರವನ್ನೊಳಗೊಂಡಿದೆ. 44ನೇ ತಿದ್ದುಪಡಿಗೆ ಮೊದಲು ಭಾರತದ ಸಂವಿಧಾನವು 7 ಮೂಲಭೂತ ಹಕ್ಕುಗಳನ್ನಿತ್ತು ನಿಜ. ಆದರೆ 1978ರಲ್ಲಿ ಜನತಾ ಸರ್ಕಾರವು ಆಸ್ತಿಯ ಹಕ್ಕನ್ನು 31ನೇ ವಿಧಿ ಇದರ ಪ್ರಕಾರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಟ್ಟ ಪರಿಣಾಮವಾಗಿ ಈಗ ಸದ್ಯಕ್ಕೆ ಭಾರತದ ಸಂವಿಧಾನದಲ್ಲಿ ಕೇವಲ 6 ಮೂಲಭೂತ ಹಕ್ಕುಗಳು ಮಾತ್ರ ಇವೆ. ಆ 6 ಮೂಲಭೂತ ಹಕ್ಕುಗಳನ್ನ ನೋಡೋದಾದರೆ, ಮೊದಲನೆಯದು ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. 2ನೇದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. 3ನೇದು ಶೋಷಣೆಯ ವಿರುದ್ಧ ಹಕ್ಕು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. 5ನೇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್. 6ನೇದು ಸಂವಿಧಾನದ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈ 6 ಮೂಲಭೂತ ಹಕ್ಕುಗಳು ಸಂವಿಧಾನದ 14ರಿಂದ 32ವರೆಗಿನ ವಿಧಿಗಳಲ್ಲಿ ವಿವರಣೆಯಾಗಿ ನಾವು ನೋಡ್ಬೋದು. ಮೊದಲನೆಯದು ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರಜೆಗಳೆಲ್ಲರಿಗೂ ಸಾಮಾಜಿಕ, ನಾಗರಿಕ, ಆರ್ಥಿಕ ನ್ಯಾಯ ದೊರೆಯುವಂತಿರಬೇಕು. ಅದಕ್ಕಾಗಿ ನಮ್ಮ ಸಂವಿಧಾನವು ಈ ಎಲ್ಲ ರಂಗಗಳಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟಿದೆ. ಭಾರತದ ಸಂವಿಧಾನದ 14, 15, 16, 17 ಮತ್ತು 18ನೇ ವಿಧಿಗಳ ಸಮಾನತೆಯ ಹಕ್ಕಿನ ಬಗ್ಗೆ ವಿವರಣೆಗಳನ್ನು ಒಳಗೊಂಡಿದೆ. 2ನೇದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. ಮಾನವನ ವ್ಯಕ್ತಿತ್ವದ ವಿಕಾಸಕ್ಕೆ ಸ್ವಾತಂತ್ರ್ಯ ಅತ್ಯಗತ್ಯ. ಪ್ರಜಾಪ್ರಭುತ್ವದ ತತ್ವಗಳನ್ನು ಅನುಸರಿಸಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನು ಸಂವಿಧಾನಾತ್ಮಕವಾಗಿ ನೀಡಲಾಗಿದೆ. 19, 20, 21 ಮತ್ತು 22ವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆಗಳನ್ನು ಒಳಗೊಂಡಿರುವುದನ್ನು ನಾವು ನೋಡ್ಬೋದು. ಈ 4 ವಿಧಿಗಳಲ್ಲಿ ನೀಡಲಾಗಿರುವ ವೈಯಕ್ತಿಕ ಸ್ವಾತಂತ್ರ್ಯವು ಮೂಲಭೂತ ಹಕ್ಕುಗಳೆಲ್ಲ ಅತ್ಯಂತ ಮೂಲಭೂತವಾಗಿದೆ. 19ನೇ ವಿಧಿಯಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಅಗತ್ಯವಾದ 7 ಸ್ವಾತಂತ್ರ್ಯಗಳನ್ನು ನಮೂದಿಸಲಾಗಿತ್ತು. ಆದರೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡುವ ಮುಖಾಂತರ ಆಸ್ತಿಯನ್ನು ಸಂಪಾದನೆ ಮಾಡುವುದು, ಇಟ್ಟುಕೊಳ್ಳುವುದು ಮತ್ತು ಮಾರುವ ಸ್ವಾತಂತ್ರ್ಯವನ್ನು ತೆಗೆದುಹಾಕಿದ್ದರಿಂದ ಈಗ ಕೇವಲ 6 ಸ್ವಾತಂತ್ರ್ಯಗಳ ಮಾತ್ರ ಇರುವುದನ್ನು ಕಾಣಬಹುದು. 3ನೇದು ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸಂವಿಧಾನದ 23 ಮತ್ತು 24ನೇ ವಿಧಿಗಳು ಗುಲಾಮಗಿರಿ, ಬಲವಂತದ ದುಡಿಮೆ, ಮಾನವ ದುರ್ವ್ಯವಹಾರ ಇವುಗಳನ್ನು ರದ್ದುಪಡಿಸಿದೆ. ದುರ್ಬಲ ವರ್ಗದ ಜನರು, ಮಹಿಳೆಯರು ಮತ್ತು ಮಕ್ಕಳನ್ನು ಶೋಷಣೆಯಿಂದ ರಕ್ಷಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಬೇಗರ್ ಮತ್ತು ದೇವದಾಸಿ ಪದ್ಧತಿಗಳನ್ನು ಸಾಮಾಜಿಕ ದುಷ್ಟ ಪದ್ಧತಿಗಳಾಗಿದ್ದು ಇವು ರಾಷ್ಟ್ರದ ಬಹುತೇಕ ಭಾಗಗಳಲ್ಲಿ ಪ್ರಚಲಿತವಾಗಿದ್ದವು. ಬೇಗರ್ ಎಂದರೆ ಒತ್ತಾಯಪೂರ್ವಕವಾಗಿ ದುಡಿಸಿಕೊಂಡು ಆ ದುಡಿಮೆಗೆ ಸಂಭಾವನೆ ನೀಡದಿರುವುದು ಅಥವಾ ಕಡಿಮೆ ಸಂಭಾವನೆಯನ್ನು ನೀಡುವುದು. ಹಾಗೆ ಮಹಿಳೆಯರು ದೇವದಾಸಿಯರನ್ನಾಗಿ ಮಾಡಿ ದೇವರಿಗೆ ಒಪ್ಪಿಸಲಾಗುತ್ತಿತ್ತು. ಆನಂತರ ಇವರನ್ನು ವೇಶ್ಯಾವಾಟಿಕೆಗೆ ಒಳಪಡಿಸಲಾಗುತ್ತಿತ್ತು. ಇಂತಹ ಸಾಮಾಜಿಕ ಅನೀತಿಗಳನ್ನು ನಿಷೇಧಿಸುವ ಸಲುವಾಗಿ ಸಂವಿಧಾನದಲ್ಲಿ ಶೋಷಣೆಯ ವಿರುದ್ಧದ ಹಕ್ಕನ್ನು ಸೇರಿಸಲಾಯಿತು. 23ನೇ ವಿಧಿ ಬೇಗರ್ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ. 24ನೇ ವಿಧಿ 14 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕರವಾದ ದುಡಿಮೆಗೆ ಬಳಸಿಕೊಳ್ಳಬಾರದು ಎಂದು ತಿಳಿಸುತ್ತದೆ.